ಒಂದು ಅಡ್ವರ್ಟೈಸ್ ಇಸ್ಲಾಂ ಧರ್ಮದ ಶ್ರೇಷ್ಠವಾದ ಜಾಮಿಯಾ ಮಸೀದಿಯ ಉದ್ಘಾಟನಾ ಸಮಾರಂಭದ ಆಗಮಿಸಿದ ಹಿರಿಯರು ನಾಗರಾಜ್ ಅವರೇ, ವೀರಪ್ಪ ಅವರೇ, ನಮ್ಮ ಹನುಮಂತ ಬಳಿಗೇರ್ ಅವರೇ ಮತ್ತು ಅದೇ ಕೂಡಲೇ ಆಗಮಿಸಿದ ನಮ್ಮ ಕಾಜಿಗಳೇ, ಯಾವತ್ತು ಮಹಾನವರ ಮಾತೇವೆ ಬಹಳ ಸಂತೋಷ ಸಮಾರಂಭ. ಇದು ಜಾಮಿಯಾ ಮಸೀದಿಯ ಉದ್ಘಾಟನಾ ಸಮಾರಂಭ ನಮ್ಮ ಆತ್ಮೀಯ ಸಮಾರಂಭ ಮಾಡಿದ್ದೀವಿ ಸರ್. ಬಹಳ ಸಂತೋಷ ಸಮಾರಂಭ ಆನಂದ ಆಗ್ತವೆಲ್ಲ ಏನು ಜಾತ್ರೆ ಇದೆ. ನಾನೇನು ದುಡ್ಡು ಪೂಜೆ ಮಾಡಿಕೊಡ್ತಿಲ್ಲ, ಸಂತೋಷ ಭಾಳ ಇರುವಂಥ ಸ್ಥಳ ಇದೆ. ಪ್ರಾರ್ಥನೆ ಮಾಡಿ ಇರುವಂಥ ಮೊದಲ ಬಿದ್ದರೆ ಭಾಳ ಸಂತೋಷ. ಯಾಕೆ ಇಸ್ಲಾಂ ಧರ್ಮ ಮತ್ತೊಂದು ಪ್ರಾಚೀನ ಇಸ್ಲಾಂ ಧರ್ಮ. ಇಸ್ಲಾಂ ಅಂದರೆ ಶಾಂತಿ. ಜನ ತಪ್ಪುಕೊಂಡ್ರಲ್ಲ, ಇಸ್ಲಾಂ ಅಂದರೆ ಶಾಂತಿ ಶಾಂತಿ ಶಾಂತಿ. ಇದಕ್ಕೆ ಇತಿಹಾಸ ಸುಮಾರು 8,000 ವರ್ಷ ಇತಿಹಾಸ ಇಸ್ಲಾಂ ಧರ್ಮಕ್ಕೆ. ಅನೇಕ ಪ್ರವಾದಿಗಳಾಗಿದ್ದಾರೆ ಇಸ್ಲಾಂ ಧರ್ಮದಲ್ಲಿ. ಅನೇಕ ಪ್ರವಾದಿ ಪೈಗಂಬರ 570 ಹುಟ್ಟಿದ ಮಾಡಿದ ಜ್ಞಾನಿಯಾದ ಏನು ಎಲ್ಲ ಈ ಸಮಾಜ ಬಂದು ಅನೇಕ ಬಹುದೇವ ಇಸ್ಲಾಂ ಧರ್ಮದವರು 1-2 ನೂರಾರು ದೇವರು ಪೂಜೆ ಮಾಡ್ತಾರೆ ಇಸ್ಲಾಂ ಧರ್ಮಗಳು. ಅದನ್ನೆಲ್ಲ ನೋಡಿ ಪೈಗಂಬರ ಪೂರ್ತಿ ಜನ ಕೇಳಿದ, ಜನ ಒಬ್ಬರು ಕೇಳಿಲ್ಲ, ಮಾತು ಕೇಳಿಲ್ಲ. ಅಲ್ಲೆಲ್ಲ ಮರ್ನಾಕ್ ಹೋಗ್ಬಿಟ್ಟ, ಎಲ್ಲೇ ಮಕ್ಕಳ ಬದ್ನಾಕ್ ಹೋಗ್ಬಿಟ್ಟ. ಯಾರು ಪೈಗಂಬರ ಯಾರು ಮಾತು ಕೇಳಿದ. ಅಲ್ಲೇ 450 ಕಿಲೋಮೀಟರ್ ಆಗುತ್ತೆ ಮಕ್ಕಳನ್ನ ಬದ್ನಾಕ್, 450 ಕಿಲೋಮೀಟರ್ ಹೋದ. ಜನರಿಗೆ ಜನರ ಮಾತು ಪುನಃ ಪೈಗಂಬರ ಅವಶ್ಯಕತೆ ಬಿತ್ತು. ಮಾತು ಕೈಗೆ ಕರ್ಕೊಂಡು ಎಲ್ಲ ಮಾಡಿ ಜನರಿಗೆ ಹೇಳಿದ. ಆಗ ಜನಕ್ಕೆ ಬುದ್ಧಿ ಬರಲಿಲ್ಲ. ಒಂದು ಥರ ಮಾಡಿದ ಪೈಗಂಬರ ಏನು ಅಂದರೆ ಕಾಬಾ ಮಂದಿರ ಇರ್ತಿತ್ತು. ಇಲ್ಲೇ ಮಕ್ಕಳು ಕಾಬಾ ಮಂದಿರ, ಅದು ಪ್ರವಾಸಿ ಮಂದಿರ ಕಾಬಾ ಮಂದಿರ, ಅದೊಂದು ಕಲ್ಲು ಇರ್ತದೆ. ಅವಾಗ ಯಾರು ಕೇಳಿಲ್ಲ, ಅವರು ಕೆಲಸ ಮಾಡಿರುವ ಸೈಯದ್ ಪಟೇಲ್ ಅನೇಕ ಈ ನಿಗಾದ ಬಂಜಿಗರು, ಪಂಜಾಯರು, ಗಾಣಿಗರು, ಆ ಊರು 28 ಜನ ಅದ. ಹಾಗೆ ಇದಾಗಿತ್ತು. ಸೈಯದ್ ಪಟೇಲ್ ಅನೇಕ ಬಂದಿದ್ರು ಇಸ್ಲಾಂ ಧರ್ಮಗಳು. ಅವರೆಲ್ಲ ಒಪ್ಪಲಿಲ್ಲ. ಆತ್ಮ ಒಂದು ನಿರ್ಣಯಕ್ಕೆ ಬಂದ ಪೈಗಂಬರ ಏನು ಹೇಳಿದ, 4 ದಿವಸ ಯಾರು ಬೇಗ ಬರ್ತಾರ ಅವ್ರು ಮತ್ತೆ ನಿರ್ಣಯ ಮಾಡಿ ಪೈಗಂಬರ ಎಲ್ಲ ಒಪ್ಪಿಗೆ ಆದ್ರು. ಎಲ್ಲಕ್ಕೆ ಮತ್ತೆ ಪೈಗಂಬರ ಬೈತ ಇವ್ರು ಮಾತಾಡಬೇಕಲ್ಲ. ಅದಕ್ಕೆ ಹೆಗಲ ಚಾದರ್ ಪೈಗಂಬರ ಹೆಗಲ ಚಾದರ್ ಕೆಳಗೆ ಹಾಕಿದ. ಆ ಕಲ್ಲು ಇರ್ಬೇಕಾಯ್ತಲ್ಲ, ಆ ಕಲ್ಲು ಚಾದರ್ ಇಟ್ಟಿದ. ಒಂದೊಂದು ಮೂರಿಗೆ ಬಂದ ಹಿಡಿಸಿದ. ಇವತ್ತು ಯಾವ್ದಾರು ಬಂದ ಯಾರಾದ್ರು ಒಂದು ನಾವೊಂದು ಬೇರೆಯಿಲ್ಲ. ಅವತ್ತು ಇವತ್ತು ಮೂರ್ತಿ ಬಿಟ್ಬಿಡ್ರಿ ಎಲ್ಲ ನಿರಾಕರ ವಸ್ತು ಪೂಜೆ ಮಾಡ್ತಾರೆ ಹೇಳಿ ಅವತ್ತು ಪೈಗಂಬರ ಆ ಮೂರ್ತಿ ಪೂಜೆ ಕೈ. ಯಾಕಂದ್ರೆ ಒಂದು ಮೂರ್ತಿ ಪೂಜೆ ಮಾಡ್ತಾರೆ ಜನಗಳಿಗೆ ಅಕಸ್ಮಾತ್ ಏನಾದ್ರು ಬಂತಂದ್ರೆ ಅವ್ರು ಹೋಗಿ ನಿರ್ವಹಿಸ ಅವ್ರು ನಿರ್ವಹಿಸ ಮಾಡ್ತಾರೆ. ಇಂಥ ಕಟ್ಟಕಾರ ಇತ್ತು ಅಂತ ಪೂರೀಕರಿಸಿ ಅವೆಲ್ಲ ಬೇಡ, ಈ ಜಾತಿ ಬೇಡ, ಅವೆಲ್ಲ ಒಂದು ಅದಕ್ಕೆ ವಸ್ತು ಅಲ್ಲ ನಿರಾಕರ ವಸ್ತು ಅಲ್ಲ ಅಂತ ನಿರಾಕರಿಸಿ ಅದು ಪೂಜೆ ಮಾಡ್ಕೊಂಡು ಎಲ್ಲರೂ ಬರ್ಕೊಂಡ್ರು ಮಾಡಿದ್ರು. ಹಿಂಗೆ ಹೋಗ್ತಿಲ್ಲ. ಅದಕ್ಕೆ ಮುಂದೆ ಮಹಾಜ್ಞಾನಿ ಅದ ಪೈಗಂಬರಂತ ಜ್ಞಾನಿ ಅಲ್ಲ. 570 ಹುಟ್ಟ ಎಲ್ಲ ಮಾಡಿದ. ಒಂದು ಸಿಪ್ಪಲ್ಲಿ ತಂದೆ ಹೋಗ್ಬಿಟ್ಟು ಎಲ್ಲರೂ ಮಾಡಿದ. ಕುರಿ ಕಾಯ್ತಿದ್ದ, ಎಲ್ಲ ಮಾಡ್ತಿದ್ದ. ಮನೆಗೆ ಎಲ್ಲ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಮಾಡ್ಕೊಂತ ಖದೀಜಾ ಅಂತ ಒಬ್ಬ ಹೆಣ್ಮಗಳು, ಖದೀಜಾ ಆಕೆ ವ್ಯಾಪಾರ ದೊಡ್ಡ ವ್ಯಾಪಾರಿ. ಆಕೆ ಗಂಟು ಸತ್ತಿದ್ದ, ದೊಡ್ಡ ವ್ಯಾಪಾರಿ. ಆಕೆಗೆ ಸುಮಾರು ಬಹಳ ಮಾತು ಕಲ್ತ್ಕೊಂಡು ಬಹಳ ದೊಡ್ಡ ಲಾಭ ಮಾಡಿದ. ಯಾರು ಪೈಗಂಬರ ಲಾಭ ಮಾಡಿದ್ರು. ಎಲ್ಲ ಮಾಡಿದಾಗ ಆ ಖದೀಜಿ ಒಂದು ವಿಶ್ವಾಸ ನಂಬಿಕೆ ಅತ್ಯಂತ ಶ್ರೇಷ್ಠ ಕೊಡ್ತಾ ಹೇಳಿ ಇವ್ರು 25 ವರ್ಷ ಯಾರಿಗೆ ಪೈಗಂಬರಿಗೆ. ಆಕೆ 40 ವರ್ಷ ಆಕೆ ಒಂದು ಮದುವೆ ಆದ ಖದೀಜಾ ಪೈಗಂಬರ. ಮಕ್ಕಳು ಇದು ಸಾಕಪ್ಪ ಅಂದ. क्या अल्लाह इस दुनिया में क्या है, कुछ भी नहीं है, ये जगत ये नहीं अंत को फिर अदा ಮಾಡಿ ಜನ ತ್ಯಾಗ ಮಾಡಿ ಸದಾ ಬರೀ ಅದಾನ ತ್ಯಾಗ ಮಾಡ್ತಾರೆ. ಒಂದು ದಿವಸ ಹಿಂಸಾಚಾರ ಭಾಳ ಮಂದಿ ಭಾಳ ತಪ್ಪಿಸ್ಕೊಳ್ತಾರೆ. ಯಾಕಂದ್ರೆ ಧರ್ಮ ಸಿದ್ಧಾಂತ ಕೂತಿರ್ಬೇಕಾದ್ರೆ ಒಂದು ದಿವಸ ನೀರು ಕುಡಿದು ಕೂತಿದ್ದ ಪೈಗಂಬರ. ಚೋಳ ನೋಡಿ ಛಟ್ ಚೋದವರು ಪೈಗಂಬರ ಮಗು ಬಡಿ ಬರ್ತಂತ. ಯಾಕ ಏನು ಒಂದು ಕದ ಬಿಟ್ಟು ಬಡಿ ಬರ್ತಂತ. ಇಲ್ಲಿ ಚೂಸಿದ ಹಿಂಸಾಚಾರ ಇಲ್ವೇ ಇಲ್ಲ. ಮತ್ತೊಂದು ಸ್ವಂತಿದ್ದ ಈ ಆದ್ರೂ ಕೂಡ ಅದು ಇನ್ನೂ ಕೆಲವು ಜನಗಳಿದ್ದು ಬೇರೆ ಬೇರೆ ಬರ್ತವರು. ಒಬ್ಬ ಹೇಳಿದ ಆ ಪೈಗಂಬರನ್ನ ಹೊಡೆದ ನಿಮಗೆ ಕೊಡ್ತೀನಿ ಹೇಳಿ ಅಂತ ಪೈಗಂಬರ ಹೊಟ್ಟಿದ್ದ. ಯಾವಾಗ ಹಗಲು ಚಾದರ ಅಲ್ಲ 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 ಧ್ಯಾನ ಮಾಡ್ಕೊಂಡು ಹಗಲು ರಾತ್ರಿ ಧ್ಯಾನ ಮಾಡ್ಕೊಂಡು ಮಾಡ್ಕೊಂಡು ಬರ್ತಿದ್ದು. ಒಂದು ದಿವಸ ಒಬ್ಬರು ಹೇಳಿದ್ರು ಅವ್ನು ಹೊಡೆದು ಅವ್ನು ಪೈಗಂಬರನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆ ಪೈಗಂಬರ ಅರ್ಥ ಬಿಟ್ಟು ಮತ್ತೆ ಅಂತ
ನಿಮ್ಮ ಗುರಿ ಹೊಂಟ ಪೈಗಂಬರಿಂದ ಮುಂದೆ ಇದ್ದ ಈ ಕೈ ಎತ್ತಿ ಬಡಿಬೇಕ ಭಾಗ ಬಡಿಬೇಕ ಹೋದಾಗ ಮ್ಯಾಗ ಕೈ ಮ್ಯಾಗ ಕೆಳ ಬದಲಿಲ್ಲ ಅದು ಪೈಗಂಬರ ಪವಾಡ ಹಾಗೆ ನೋಡಿದ ಒಂದ ಹಾಗೆ ನೋಡಿದ ವ್ಯಾಕರಣ ಭಗವಾನ್ ಬದಾಕರೆ ತಗೊಂಡು ಹೇಳುವರು ಮಗ ಯಪ್ಪ ಎಂಥವ್ನು ಬೆಳೆದು ಏನು ಮಾಡಲಿ ಇಂಥವ್ನು ಬೆಳೆದಕ್ಕೆ ಬೆಳೆದು ಏನು ಮಾಡಲಿ ವಾಪಸ್ ಎಲ್ಲ ಒಂದು ಅಪ್ಪದ ಜ್ಞಾನಿ ಅದ ಗ್ರಂಥ ಜ್ಞಾನಿ ಅದ ಅಪ್ಪದ ಜ್ಞಾನಿ ಅದ 63 ವರ್ಷ ಬಾಯ್ದಾತ ಕೈಗೊಂಡು ಎಷ್ಟು ವರ್ಷ ಬಾಯ್ದ 63 ವರ್ಷ ನಿಮ್ಗೆಲ್ಲ ಗೊತ್ತಿದ್ದಿಲ್ಲ 63 ವರ್ಷ ಬಾಯ್ದ 63 ಭಾವಕ್ಕೆ ಸಂಕೇತ 36 ಭಾವಕ್ಕೆ ದೂರ ಬಾಯಿ ಸಂಕೇತ 3 ಮಸಡಿ ಹತ್ತಾಗ 6 ಮಸಡಿ ಹತ್ತಾಗ 36 ಹೇಗತ್ತೆ 3 ಮನೆ ಇದ್ದಾಗ 6 ಮಸಡಿ ಹತ್ತಾಗ 36 ಬಂದು 63 ಆಗ್ಬಿಟ್ಟು ನಾವು ಯಾವತ್ತೆಲ್ಲ ಸಮಾಜ ಮಧ್ಯೆ 63 ಆಗ್ಬಾರ್ದು 36 ಆಗ್ಬಾರ್ದು 60 ಭಾವಕ್ಕಿದೆ 6 ಬಸ್ ಇದ್ದಾಗ 3 ಹೀಗೆ 36 3 ಬಸ್ ಇದ್ದಾಗ 6 ಬಸ್ ಇರ್ತಾರೆ ಅದಕ್ಕೆ 63 ವರ್ಷ ಬಾಯ್ದ ಯಾರು ಮಹಾಜ್ಞಾನಿ ಅದಕ್ಕೆ ಜಗತ್ತೊಳಗೆ ಈ ಗುರುತಾರ ಎಷ್ಟು ಸೆಳೆದ್ರು ದಿವಸಕ್ಕೆ ನಾ ಶ್ರಮವಾಗತ್ತು ನೈಸರ್ಗಾತು ಪುಣ್ಯಭಾದ್ರಾತು ನಮಾಜ್ಭಾದ್ರಾತು ಜಾತಿರ್ಭಾದ್ರಾತು ಜನ ಮಂದಿ ಮಾಡುವಂಥ ಜನ ಸಮಾಜದಾಗ ಅದು ಇಸ್ಲಾಂ ಧರ್ಮದೊಳಗೆ ಜಗತ್ತೊಳಗೆ ಅತ್ಯಂತ ದೇವರ ಪ್ರೀತಿ ಇರ್ತಕ್ಕಂಥ ಸಮಾಜ ಯಾವ ಐತಂದ್ರೆ ಅದು ಇಸ್ಲಾಂ ಧರ್ಮ. ಯಾಕಂದ್ರೆ ಒಂದು ದಿವ್ಸಕ್ಕೆ 5 ಹೊತ್ತು ನಮಾಜ್ ಮಾಡ್ತೀವಿ ನೀವು, ಒಂದು ದಿವ್ಸಕ್ಕೆ 5 ಹೊತ್ತು ದೇವ್ರ ಪ್ರಾರ್ಥನೆ ಮಾಡ್ತೀವಿ. ಸಮಾಜ ಜಗತ್ತು ಯಾವ ಐತೆ ಯಾವಿಲ್ಲ 5 ಹೊತ್ತು ದೇವ್ರ ದರ್ಶನ ಮಾಡ್ಕೊಡ್ತಾರೆ. ದೇವ್ರ ಪ್ರಾರ್ಥನೆ ಸಮಾಜ ಯಾವ ಜಗತ್ತಿಗೆ ಐತಂದ್ರೆ ಇಸ್ಲಾಂ ಧರ್ಮ ಅಂತ ಅದು ಯಾವ ಜಗತ್ತು ಅಷ್ಟು ಸೇರಿ ಸಮಾಜ ಅದಕ್ಕೆ ತತ್ವಗಳು ಸಾಕು ಬಂದುಕೊಂಡು ಎಲ್ಲ ಮಾಡಿ ಸದಾಕಾಲ ಅಲ್ಲ ಜ್ಞಾನ ಕಡಿಗೆ ಭಕ್ತಿ ಬೇಕಲ್ಲ ಸಂದೇಶ ಕಳಿಸಿದ ಸಂದೇಶ ಕಳಿಸಿದ ಏನು ಸಂದೇಶ ಅದನ್ನು ಕುರಾನ್ ಸೇರಿ ಕುರಾನ್ ಜಗತ್ತು ಪುರಾಣ ಬಾದವು ಬಾ ಪುರಾಣ ಜಗತ್ತುವಾಗ ಆ ಪುರಾಣ ಕೆಲ ಜಗತ್ತು ಕಮ್ಮಿ ಬಾ ಹಳೆ ಪುರಾಣ ಕಮ್ಮಿ ಆಗು ಕೆಲ ಇದ್ದದ್ದು ಕೆಲ ಹೆಚ್ಚಾಗ ಕೈಲಿ ಕೆಲ ಹಾಗ್ಯಾರ ಕೆಲವು ಕಮ್ಮಿ ಮಾಡ್ಯಾರ ಇಷ್ಟು ಪುರಾಣ ಜಗತ್ತು ಪುರಾಣ ಬಾಳದ ಆದ್ರೆ ಪುರಾಣ ಐತಲ್ಲ ಅವತ್ತಿನ ಇವತ್ತಿದ್ದಕ್ಕ ಒಂದು ಅಕ್ಷರ ಹೆಚ್ಚಾಗಿಲ್ಲ ಒಂದು ಅಕ್ಷರ ಕಮ್ಮಿ ಅಷ್ಟು ಬೈತಿ ಪುರಾಣ ಏನೈತಿ ಎಲ್ಲ ಸಿದ್ಧ ಎಲ್ಲ ಜಗತ್ತದಾಗ 11 ಹೆಂಗ ಕಲಿಯೋದು ಅಂತ ಪುರಾಣ ಐತಿ ನೋಡ್ತೀನಿ ಯಾವಾಗ ಪುರಾಣ ಐತೆ ಅನ್ನತ್ತು ಅದಕ್ಕೆ 11 ಹೆಂಗ ಕಲಿಯೋದು 6224 ಶ್ಲೋಕ ಅದಾವ ಒಂದು ಶ್ರೇಷ್ಠವಂತ ತತ್ವದ ಪುರಾಣ ಅದಕ್ಕೆ ಅರ್ಥ ಮಾಡ್ಕೊಂಡು ಹೋಗ್ತಾರಲ್ಲ ಏಕಂ ಸದ್ವಿಪ್ರ ಬಹುರಾವದಂತೆ ಜಗತ್ತು ಅನೇಕ ದೇವರ ಮತಪತ್ರಗಳು ಆದ್ರೆ ಎಲ್ಲರೂ ಅರ್ಥ ನಮ್ಮ ಮನೆ ಒಳಗಿರ್ಲಿ ಹೊರಗೆ ಬಂದು ನೋಡ್ರಿ ಒಟ್ಟು ಎಷ್ಟು ಒಳ್ಳೆಯದಾಗಲ್ಲ ಎಲ್ಲ ಸಮಾಜ ಮುಂದೆ ಎಲ್ಲ ಕ್ಷಣ ಬಂದಿದೆ ಎಲ್ಲರೂ ಕೂಡಿ ಹೀಗೆ ಸಮಯ ಬಂದಾಗ ಎಲ್ಲರೂ ಕೂಡಿ ಮಾಡೋದು ಮಾನವ ಧರ್ಮ ಮನುಷ್ಯ ಧರ್ಮ ಜಾತಿ ಮಾಡಿದ್ರೆ ಧರ್ಮ ಅಲ್ಲದು ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಅದಕ್ಕೆ ಜಾತಿ ಮತ್ತು ಪೂಜಿಸೋದು ಜ್ಞಾನ ಪೂಜಿಸೋದು ಜಾತಿ ಧರ್ಮಕ್ಕೆ ಹೆಚ್ಚು ಮಹತ್ವ ಅದಕ್ಕೆ ಅದರ ದೃಷ್ಟಿಯಿಂದ ಪ್ರತಿ ಜ್ಞಾನಿ ಮನಸ್ಸಿಗೆ ಮಾಡಿದಾಗ ಅತ್ಯಂತ ಸಂತೋಷ ಮತ್ತು ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಬಂದಾಗ ಎಲ್ಲ ಕಾಟಿ ನೀತಿ ಎಲ್ಲ ಕೈ ಬಿಟ್ಟು ತಾನೇ ಅಲ್ಲ ಧ್ಯಾನ ಮಾಡಿದ್ರೆ ಏನು ವಿಚಾರ ಮಾಡ್ತೀರಿ ಏನು ಎಲ್ಲ ಶಕ್ತಿ ಅಲ್ಲ ನೀವು ಒಂದೊಂದು ಧರ್ಮಕ್ಕೆ ಒಂದು ಸಿದ್ಧಾಂತ ಈಗ ನಮ್ಮ ಪಂಚಾಚಾರ ನಮ್ಮ ಪಂಚಾಚಾರ ನಮ್ಮ ಲಿಂಗಾಚಾರ ಸದಾಚಾರ ಶಿವಾಚಾರ ವೃತ್ತಾಚಾರ ಇವು ಶ್ರೇಷ್ಠ ತತ್ವಗಳು ಲಿಂಗಾಚಾರ ನಿಮ್ಮಲ್ಲಿ ಪಂಚಾಚಾರ ನಿಮ್ಮಲ್ಲಿ ಶ್ರೇಷ್ಠ ನಿಮ್ಮಲ್ಲಿ ಪಂಚಾಚಾರ ನಿಮ್ಮ ಪಂಚಾಚಾರ ಯಾವ ನಮ್ಮ ನಿಮ್ಮ ಪಂಚಾಚಾರ ಯಾವ ನಮಾಜ್ ರೋಜಾ ಜಕಾತ್ ಕಲ್ಮಾ ಹಜ್ ಅತ್ಯಂತ ಶ್ರೇಷ್ಠವಂತ 5 ಪಂಚಾಚಾರ 5 ನಮಾಜ್ ಮಾಡಿ 5 ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಮಾಜ ಜಗತ್ತಿಗೆ ಅಂತಂದ್ರೆ ಇಸ್ಲಾಂ ಧರ್ಮದಿಂದ 5 ದೇವ್ರು ಹೋಗೋರು ಯಾರು ಜಗತ್ತು 5 ಗುರಿ ಗುಂಡಕ್ಕೆ ಹೋಗೋರು ಯಾರು ದೇವ್ರು ಪ್ರಾರ್ಥನೆ ಮಾಡೋರು ಯಾರಿಲ್ಲ ಜಗತ್ತಿಗೆ ಏಕೈಕ ಧರ್ಮ ಅಂದ್ರೆ ಇಸ್ಲಾಂ ಧರ್ಮ ಭಗವದ್ಗೀತೆ ಸತ್ಯ ಮಾಡಿ ಪ್ರಾರ್ಥನೆ ನಮಾಜ್ ಅಂತ ರೋಜಾ ನಂತರ ತೆಗೆದಾಗ ಕರ್ಮ ಕಟ್ಟು ಉಪವಾಸ ಮಾಡ್ತಾರೆ ಸೂರ್ಯದ ಮುಂಚಿತವಾಗಿ ನೀರು ಕುಡಿದು ಕೆಲವೊಂದು ಒಂದಕ್ಷಕ್ಕೆ ಹೋಗಲ್ಲ ಅರ್ಥ ಕಟ್ಟಿ ತೆಗೆದು ಇಸ್ಲಾಂ ಧರ್ಮದಾಗ ಕೆಲವೊಂದು ಕಟ್ಟ ಮುಸಲ್ಮಾನರು ಸೂರ್ಯನ ಮುಂಚೆ ಒಂದಕ್ಕೆ ಹೋದ ಸೂರ್ಯ ಒಂದಕ್ಕೆ ಹೋಗ್ತಾರೆ ಆಮೇಲೆ ಬಾಯಿ ಹಾಕ್ತಾರೆ ರಂಜಾನ್ ತೆಗೆದಾಗ ರೋಜಾ ಆಮೇಲೆ ಜಕಾತ್ ಅಂದ್ರೇನು ನಾವು ದುಡ್ದು ಹೆಲ್ತು ದಾನ ಕೊಡೋದು ನಾವು ದಾಸೋಹ ಭಾವ ನಮ್ದು ದಾಸೋಹ ನಾವು ದಾಸೋಹ ನಾವು ಹೇಳ್ತೀವಿ ನಿಮ್ಮನೆ ಐತಿ ಜಕಾತ್ ಅಂತೀವಿ ಜಕಾತ್ ನಾವು ದುಡ್ಡು ಹಂಗೆ ಸ್ವಲ್ಪ ದಾನ ಕೊಡೋದು ಮನೆಗೆ ಏನಂದ್ರೆ ನನಗೆ ಮಕ್ಕಳು ಮಕ್ಕಳು ಇಷ್ಟು ನಮಗೆ ಇದನ್ನು ದೇವ್ರು ಕಳಿಸ್ತಾರೆ ನಮಗೆಲ್ಲ ದುಡ್ದಂತ ಹಂಗೆ ದೇವರಿಗೆ ಸಮಾಜಕ್ಕೆ ನಾಡಿಗೆ ಬಡವರು ಕೊಡೋದಲ್ಲ ನನಗೆ ಆಗಲಿ ಹೆಂಡತಿಗಿರಲಿ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಮಗನಿಗೆ ಇಟ್ಟು ನನಗೆ ದೇವ್ರ ಕಚ್ಚಾಗಿಲ್ಲ ದೇವ್ರ ಸಂಪತ್ತು ಯಾಕೆ ಕೊಡ್ತಂದ್ರೆ ಕಲಿವಿಗೆ ದಾನ ಬೇಕು ಧರ್ಮ
ಈ ಕಲಿಕಾಲ ದೊಡ್ಡ ಧರ್ಮ, ದಾನಗಳು ದೊಡ್ಡ ಧರ್ಮ. ಅದಕ್ಕೆ ನೀವು ಜಗ ಅಂತೀವಿ, ಹೌದಲ್ಲ? ಇನ್ನು ಕಲ್ಮ ಅಂದ್ರೇನು? ದೀಕ್ಷೆ ಹೊಂದೋದು. ಕಲ್ಮ ದೀಕ್ಷೆ ಹೊಂದೋದು. ಇದು ಹಜ್ ಮುಸಲ್ಮಾನ್ ಸಮಾಜ ಹುಟ್ಟಿದ್ರೆ ಸಾಯದ್ರೆ ಒಮ್ಮೆ ಮಕ್ಕ ಹಾಕೋದು. ಇದನ್ನು ಅರ್ಥ ಮಾಡ್ಕೊಂಡು ನೀವು ಎಲ್ಲ ಒಳ್ಳೇದಾಗ್ತದೆ. ಇಲ್ಲ ಅವಾಗ ಸುಮ್ಮನೆ ಹೆಸರಿನ ಹುಟ್ಟಿದ್ವಿ, ಹೆಸರು ಬಂದ್ವಿ, ಹೆಸರು ಬೇಕು ಅನ್ನೋದಕ್ಕಿಂತ ವರ್ಷಕ್ಕೆ ನಮ್ಮ ಸೇರ್ಸಕ್ಕೆ ನಮ್ಮಲ್ಲಿ ಇರ್ತದೆ ಅಂತ ಸಾರಿ ಹೆಸರು ಆಗುತ್ತೆ. ಅಲ್ಲ ರಾಮ್, ರಹೀಮ್, ಶಿವ, ಕೃಷ್ಣ ಎಲ್ಲ ಬಂದ ನಾ ಬಾಯಿ ಬಿಟ್ಕೊಂಡಿವಿ. ಜಗತ್ತು ಸೂರ್ಯ ಎಷ್ಟು ಜನ ಸೂರ್ಯ ಇದ್ದಾರೆ? ಒಂದೈತೆ ಇದು ನೋಡಿ 20-30 ಸೂರ್ಯ. ಯಾಕೆ ಸೂರ್ಯ ಅದ? ಸೂರ್ಯ ಒಬ್ಬನ. ಅಲ್ಲಿ ಜಗತ್ತು ದೇವ್ರ ಒಬ್ಬನ ಇರವ. ಅಲ್ಗ ಅಲ್ಲ ಅನ್ನೋ, ರಾಮ್ ಅನ್ನೋ, ರಹೀಮ್ ಬೇಕಾದನು ದೇವ್ರು ಅಲ್ಲ ಅಂತಾರೆ. ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್. ಒಬ್ಬನ ಬಿಟ್ಟು ಮತ್ತೊಬ್ಬ ಇಲ್ಲ. ನಮ್ಮದು ಪಂಚಾಕ್ಷರ ಮಂತ್ರ ಐತಿ, ನಿಮ್ಮದು ಪಂಚಾಕ್ಷರ ಮಂತ್ರ ಐತಿ. ರಾಮ್ ರಾಮ್ ಅಲಿಫ್ ಲಾಮ್ ಅಲ್ಲಾಹು. ನಾವು ಒಂದೊಂದರ ಒಂದು ಸಮಾಜ, ಒಂದೊಂದರ ಒಂದಿಲ್ಲ. ಅದಕ್ಕಂತದ್ರಿಂದ ಸಮಾಜಕ್ಕೆ ಎಂದು ಯಾವ ಸಮಾಜ ಹುಟ್ಟಿಸಿವಿ ಆ ಸಮಾಜ ಈ ರೀತಿ ಪಡ್ಕೊಂಡು ಹಾಕಿ ಆ ಸಮಾಜ ಸಾಧ್ಯ. ನಾವು ಎಂದು ಯಾರು ಮತ್ತೊಂದು ಟೀಕೆ ಮಾಡಬಾರ್ದು, ಎಂದು ಮಾಡಬಾರ್ದು. ಯಾವ ಸಮಾಜ ಹುಡ್ತೀವಿ ಆ ಸಮಾಜ ತತ್ವಗಳನ್ನು ಆಚರಣೆ ಮಾಡಿಕೊಂಡು ಮತ್ತೊಂದರನ್ನು ಏನೋ ಧಣಿಗಾಗಿದ್ದು ಸಂತೋಷ ಕೊಡಬಾರ್ದು. ನಮ್ದ ಶೇಷ ನಾನಾ ಚುಲ ಅಂದ್ರೆ ದೇವ್ರ ಮೆಚ್ಚಾಗಿಲ್ಲ, ಅದಕ್ಕೆ ಎಂದು ಮೆಚ್ಚಿಲ್ಲ. ಬಸವಣ್ಣ 12ನೇ ಶತಮಾನದ ಮಹಾಕ್ರಾಂತಿಯನ್ನು ಮಾಡಿದ, ಎಲ್ಲ ಬುದ್ಧ ಊಟ ಮಾಡಿದ, ಕಾಗಿ ನಿಂತು ಕಲಿಸ್ಬಿಟ್ಟ ಬಸವಣ್ಣ. ಅದು ಜಗತ್ತು ಅನೇಕ ಮಹಾರಾಜರು. ಅಫ್ಘಾನಿಸ್ತಾನದಿಂದ ಒಬ್ಬ ಬಂದ, ಮತ್ತು ಜನ ಮುಸಲ್ಮಾನ್ ವ್ಯಕ್ತಿಗಳು ಅಫ್ಘಾನಿಸ್ತಾನದಿಂದ ಬಂದವ. ಬಸವಣ್ಣ ಮಾಡೋ ಕೆಲಸ ಮೆಚ್ಚಿಬಿಟ್ಟು ಅದರಿಂದ ಓಡೋಡಿ ಬಂದ ಎಲ್ಲ ಮನೆಗೆ ಇಲ್ಲಿ ಅವ್ರು ಕಾರ್ಯಕ್ರಮ ಮತ್ತು ಎಲ್ಲ ಆದ್ಮೇಲೆ 60 ಬಂದ್ಮೇಲೆ ಬಸವಣ್ಣ ಬಯಲಿರ್ತಾರೆ. ನಿನ್ನ ಮಹಾಮನೆಯವರು ದೊಡ್ಡ ಶಕ್ತಿ ಹೋಗ್ದ ಎಲ್ಲ ಊಟ ಇರ್ತದೆ, ಅದು ಇದು ಗೌರಿರ್ತದೆ, ಅದು ಹಾಕಿ ಇದು ಬಂದು ಎಲ್ಲ ಜ್ಞಾನ ಪಡ್ಕೊಂಡ್ರೆ ಇಡೀ ಬಸವಣ್ಣ ಮಹಾನ್ ದೊಡ್ಡ ಶಕ್ತಿ ಬರೆದ ಮರ್ತುಜ. ಮುಂದೆ ಅವ್ರು ಬಂದ ಮೇಲೆ ಪ್ರಭುದೇವ್ರು ಏನಪ್ಪ ಇವ್ರು ಮರ್ತುಜ ಅಂದೇನು, ನೀ ಮರುಳ ಶಂಕರ ದೇವ, ಮರುಳ ಶಂಕರ ಬಸವಣ್ಣ ಮಹಾಪ್ರಿಯರು ಮರುಳ ಶಂಕರ ದೇವ ಬಸ್ ಹೇಳ್ತು, ಮತ್ತು ಮರ್ತುಜ ಮರುಳ ಶಂಕರ ದೇವ. ಈಗ ನಾವೆಲ್ಲ ಅರ್ಥ ಮಾಡ್ಕೊಂಡು ಭಾಳ ಒಳ್ಳೇದಾಗ್ತದೆ. ಶುರು ಮಾಡ್ಕೊಂಡು ಎಲ್ಲ ಒಂದು ಏಕಂಸ ಚಿಪ್ರ ಅಂತ ಹೋದಾಗ ಅದಕ್ಕೆ ಇವೆಲ್ಲ ಅದ ಜಗತ್ತೊಳಗ ಧರ್ಮ ಹೇಳೋದು ಒಂದೇ. ಧರ್ಮ ಅಂದ್ರೇನು? ಅಮೃತ. ಜಾತಿ ಅಂದ್ರೆ ವಿಷ. ಅದಕ್ಕೆ ಅದರಿಂದ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡಬೇಕು, ಜಾತಿ ಹೆಚ್ಚು ಮಹತ್ವ ಕೊಡಬಾರ್ದು. ಅದಕ್ಕೆ ನಾವೆಲ್ಲ ಧರ್ಮಕ್ಕೆ ಹೋಗಿ ನಾವೆಲ್ಲ ಸಜ್ಜನರೇ ತುಂಬ झूठ मत बोले, खुदा के पास जाना है, ना हाथी है ना घोड़ा है, पैदल से ही जाना है. ಅದಕ್ಕೆ ನಾವೆಲ್ಲ ಹೋಗ್ತಕ್ಕಂಥ ಆನೆ ಹೋಗ್ತಿರ್ತೀವಿ. ಅದಕ್ಕೆ ಬಸವಣ್ಣ ಹೇಳ್ತಾನ, ಆನೆಯನ್ನು ಹೇಳಿಕೊಂಡು ಹೋದರೆ ನೀವು, ಕುದುರೆಯನ್ನು ಹೇಳಿಕೊಂಡು ಹೋದರೆ ನೀವು, ಕುಂಕುಮಕ್ಕಷ್ಟು ಕೂಡಿಸಿಕೊಂಡು ಹೋದರೆ ನೀವು, ಸತ್ಯದ ಅರಿಯದೇ ಹೋದಿಲ್ಲ, ಅಹಂಕಾರ ಅಮ್ಮತ ಮದರದೇವನೇ ವಿಧಿಗ ಗುರಿಯಾಗಿ ನೀವು ಹೋದಿಲ್ಲ, ನಮ್ಮ ಕೂಟದ ಸಂಗಮ ದೇವರು ಅರಿಯದೆ ನರಕಕ್ಕೆ ಬಾಧ್ಯರಾಗಲ್ಲ. ನಾವು ಅರ್ಥ ಮಾಡಿಕೊಂಡು ನಾವೆಲ್ಲ ಮಹಾ ಶ್ರೀಮಂತಿ ಬಂದಾಗ ಆನೆ ಏನು, ಆನೆ ಏನು ಅಹಂಕಾರ ಸಂಕೇತ, ಕುದುರೆಯ ಸಂಪತ್ತು ಸಂಕೇತ, ಮತ್ತು ಕುಂಕುಮ ಕಸ್ತೂರಿ ಅಲಂಕಾರ ದ್ರವ್ಯಗಳು. ಬಟ್ ಇದ್ರಾಗ ನಾವು ಸುಡುಗಾಡಿ ಭಾಗ ನಿಜವಾದ ಜ್ಞಾನ ತಿಳ್ಕೊಂಡು ಯಾವಾಗ ನಾವು ಇಷ್ಟೆಲ್ಲ ಮತ್ತು ದೊಡ್ಡ ಮಸೀದಿ ಚೆನ್ನ ಮಸೀದಿ ಕಟ್ಟಿ ಆನಂದ ಇದ್ದಿದ್ದಲ್ಲ. ಈ ಮಸೀದಿ ಬಂದಾಗ ನಾನು ತನ ಹುಟ್ಟಬೇಕು ತಾನೇ ಆಧಾರ ಧ್ಯಾನಗಳು ಅದ ಮನೆ ಹೆಂಗೆ ಮತ್ತೆ ಎಲ್ಲ ಕೈ ಬಿಟ್ಟು ಸದಾ ಪರಿ ಆಧಾರ ಧ್ಯಾನಗಿದ್ರೆ ಅದರ ಆಸೆ ಇಲ್ಲ ಬಂದ್ರೆ ಸುಮ್ಮನೆ ಹಾಗೆ ಮಂದಿ ಅವ್ರು ಹೇಳ್ತಾರೆ ದೇವ್ರು ಇವ್ರು ಅಂತಂದವರು. ಅದಕ್ಕೆ ಹಾಗೆ ಬರಬಾರ್ದು. ಇದು ಬಂದ ಮೇಲೆ ನಮ್ಮ ತನ್ನ ಊಟ ಕೈ ಬಿಟ್ಟು ಕೇವಲ ಜ್ಞಾನ ಅದ್ರ ಬಂದ್ವಿ ಅದನ್ನ ಆಶೀರ್ವಾದ. ಈ ಚೆನ್ನಾಗಿ ತಮ್ಮ ಮಸೀದಿ ಕಟ್ಟಿಬಾರ್ದು, ಚಂದ ಐತಿ, ಆನಂದವಾಗೈತಿ. ಅದಕ್ಕೆ ಇದು ಬಂದು ಧ್ಯಾನ ಮಾಡಿಬಿಟ್ರೆ ಯಾಕಂದ್ರೆ ಮತ್ತೆ ಜಾತ್ರೆ ಮಾಡಿ, ನಮ್ಮೊಬ್ಬರು ಜಾತ್ರೆ ಮಾಡಿದ್ವಿ, ಈ ಸ್ವಲ್ಪ ಜಾತ್ರೆ ಮಾಡಿದ್ವಿ, ಅನೇಕ ಆಗ್ತವೆ. ಜಾತ್ರೆ ನಾವು ಹುಟ್ಟಿದ ರೀತಿ ಆಗುತ್ತೆ. ಯಾವ್ದು ಹುಟ್ಟಿದ್ವಿ, ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಅದು ತಿಳ್ಕೊಳ್ಳೋದು ಜಾತ್ರೆ. ಈ ಜಾತ್ರೆ ಬರೀ ಡಗ್ಗಮ್ ಜಾತ್ರೆ ಅಲ್ಲ. ಅದಕ್ಕೆ ನಾವೆಲ್ಲ ಈ ಚೆನ್ನಾಗಿ ಮಾಡಿ ದೇವ್ರು ಒಲಿಮೆ ಆಗಬೇಕಿತ್ತಂದ್ರೆ ಸತ್ಯಕ್ಕೆ ಸರಿಬೇಕು, ಕಷ್ಟಪಟ್ಟು ದುಡಿಬೇಕು. ನಾವೆಲ್ಲ ದುಡಿಮೆಗೆ ದೇವ್ರು ಕಾಣಬೇಕು, ದುಡಿಮೆ ಕಾಣಬೇಕು ದೇವ್ರ. ಮತ್ತೊಬ್ಬರು ದುಡಿದ್ರೆ ಉಣ್ಬಾರ್ದು ನಾವು, ಅದು ಪಾಪದ ಕೆಲಸ. ನಮ್ಮ ಮೈಯ ತಾಕತ್ ಶಕ್ತಿ ಇರ್ತಕ್ಕ ನಾವು ಸ್ವಲ್ಪ ದುಡ್ಡು ಮತ್ತೊಬ್ಬರು ದುಡ್ಡು ಪಾಪದ ಕೆಲಸ. ಅದಕ್ಕೆ ಕಾಯಕಬೇಕಲ್ಲ ವರ್ಷ. ಅದಕ್ಕಿಂತ ಅದರಿಂದ ಸಂತೋಷ ಮಾಡಿದ್ರೆ ನಮ್ಮ ಗೌಡ್ ಹೇಳಿದ ಹಂಗ ತಾಸು ಮಾತಾಡೋದು ಹಂಗ ನಮ್ಮ ಗೌಡ್ ಹೇಳಿದಾಗ 10 ನಿಮಿಷ ಮಾತಾಡಿರ್ತೇವೆ ನಾವು. ಗಾಡಿ ಗಾಡಿ ತಾಸು ಹೋಗುತ್ತೆ. ಆ ಸಂತೋಷ
ಸಾಕಿಟ್ಟ ನನ್ನ ಇನ್ನೂ ಆನಂದವಿದೆ, ಸಂತೋಷ ಬಂದ್ಬಿಟ್ರೆ ಆನಂದ ಆಗ್ತದೆ, ಭಾಳ ಸಂತೋಷ ಇದೆ, ಆನಂದ ಇದೆ, ಚಲೋ ಐತಿ, ಕಾನ್ಸಂಟ್ರೇಷನ್ ಭಾಳ ಚೆನ್ನಾಗೈತೆ, ಒಳ್ಳೆಯದಾಗಿದೆ, ಚಲೋ ಆಗಿದೆ. ಈ ಜಾಮ ಮಷೀನ್ ಮುಖಾಂತರವಾಗಿ ಇವ್ರ ಜನಕ್ಕೆ ಎಲ್ಲ ಜನಕ್ಕೆ ಬರೀ ಇಸ್ಲಾಂ ಧರ್ಮಕ್ಕೆ ಅರ್ಥ ಅಲ್ಲ, ಬರೀ ಊರ ಜನಕ್ಕೆ ಅರ್ಥ, ಮುಸಲ್ಮಾನ್ಗೆ ಅರ್ಥ ಅಲ್ಲ, ಎಲ್ಲ ಮಂದಿಗೂ ಸುಖ ಸಂಧಾನ ಸೇರಿದೆ. ಮಾಡಿ ಹನುಮಪ್ಪನ ಜಾತ್ರೆ ಮಾಡಿದ್ವಿ, ಈಸಪ್ಪನ ಜಾತ್ರೆ ಮಾಡಿದ್ವಿ, ಇವತ್ತು ಜಾಮ ಮಷೀನ್ ಉದ್ಘಾಟನಾ ಸಮಾರಂಭ. ಹೀಗಾಗಿ ಊರಾಗಿದ್ದು ಎಲ್ಲ ಮಂದಿ ಒಗ್ಗಟ್ಟಾಗಿ ಬಂದು ಮಾಡ್ರಿ, ಊರಿಗೆ ಮನೆ ಮನೆ ಚೆನ್ನಾಗತ್ತೆ. ಈ ಜಾತಿ ಕಡಿಮೆ ಊರಾಗ ಜಾತಿ ಯಾವ ಜಾತಿ ಬೇಡ, ಮನುಷ್ಯ ಜಾತಿ ಒಂದೇ ಇಲ್ಲ ಊರಾಗ, ಮನುಷ್ಯ ಜಾತಿ ಎಲ್ಲ ಸಮಾಜ ಒಕ್ಕಟ್ಟಾಗಿ ಒಂದು ರೂಪ ಊರು ಒಳ್ಳೆಯದಾಗಿ, ಒಳ್ಳೆಯದಾಗಿ ಎಲ್ಲ ಸಮಯಕ್ಕೂ ಮಾತೇಶ್ ಒಳ್ಳೆಯದಾಗಿ ಮತ್ತೊಮ್ಮೆ ಶುಭ ಹಾರೈಸಿ ನಾನು ಮಾತು ಮಾಡ್ತೀನಿ.